ನಮಸ್ಕಾರ ದೇವರು. ಅದು ಬಿಟ್ಟು ನಂದು ಹೊಸ ಅಂಡರ್ವೇರು ಪಾರ್ಕ್ ಅವೆನ್ಯೂದು ಎಲ್ಲ ತೊಗೊಂಡೋಗಿದ್ದೆ. ಮನೆಗೆ ಒಂದೋ ಎರಡೋ ಬಂದಿದೆ. ನಾನು ತೊಗೊಂಡೋಗಿದ್ದು 12. ಅಷ್ಟಷ್ಟು ಕಳ್ತನ ಆಗಿದೆ. ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಕೆಂಪಿದ್ದಲ್ಲ ಬೀಳಿದ್ದಲ್ಲ ಒಟ್ಟದ್ದು ಅದು ಯಾರ್ ಕದ್ದ. ಆಮೇಲೆ ಅಂಡರ್ವೇರ್ಸು, ಕರ್ಚೀಪ್ಸು, ಆಮೇಲೆ ನನ್ನೊಂದು ಹೇರ್ ಸಿರಮ್, ಒಂದು ದೊಡ್ಡ ಶಾಂಪೂ, ಇಷ್ಟು ಬಂದಿಲ್ಲ ಅಂತ ಮೆಸೇಜ್ ಮಾಡಿದೀನಿ. ಆದ್ರೆ ನಂದು ಐಟಮ್ ತುಂಬಾ ಕಳ್ತನ ಆಗಿದೆ. ಅವ್ರೊಬ್ಬರೇ ತಿನ್ಬೇಕು ಅಂತಾರೆ ಅವರು. ಸರ್ ನನ್ಗೊಂದು 5 ಶರ್ಟ್ ಕೊಟ್ಟಿದ್ದೀನಿ ಹಾಕೊಳಕ್ಕೆ, ನನ್ಗೊಂದು ಟಿಶ್ಯೂ ಪೇಪರ್ ಕೊಡ್ಲಿಲ್ಲ. ಇದೊಳ್ಳೆ ಸರು ಹೋಯ್ತಲ್ಲ, ಜೀವಮಾನ ಪೂರ್ತಿ ಎಲ್ರಿಗೂ ನೀನು ಅವ್ರು ಚಂದಾಗಿರ್ಲಿ ಇವ್ರು ಚಂದಾಗಿರ್ಲಿ ಅಂತ ಹಾರೈಸ್ತಾ ಇದ್ರೆ ನೀನ್ ಚೆನ್ನಾಗಿರ್ಲಿ ಅಂತ ನಿನ್ಗೆ ಹಾರೈಸೋರು ಯಾರು? ಅಂಡ್ ಮನೇಲಿದ್ದಾಗ ಅವ್ರ ಮಿಸ್ಸಸ್ ಒಂದಷ್ಟು ನುಗ್ಗೆಕಾಯಿ ಇರುವಂತ ಒಂದಷ್ಟು ಊಟ ಎಲ್ಲ ಅಲ್ಲ ಸರ್, ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪೂರ ನಿದ್ದೆ ಇಲ್ಲ ಕಣ್ಣಿಗೆ ಅಲ್ಲ ಕಳಿಸ್ತಿದ್ರಂತೆ ಅವರೇ ಹೇಳಿದ್ರು. ಅವ್ರು ಬೇರೆ ಹೇಳ್ತಾರೆ ಫುಲ್ ನಾನು ಒಬ್ನೇ ತಿಂದೆ ಅಂತ. ಈಗ ನುಗ್ಗೆಕಾಯಿ ಕೊಟ್ರಲ್ಲ, ನುಗ್ಗೆಕಾಯಿ ಇತ್ತು ಆ ಟೈಮಲ್ಲಿ ನೀವೇನಾದ್ರೂ ಇನ್ನ ಮನೇಲಿ ಇದ್ದಿದ್ರೆ ಶೇರ್ ಮಾಡ್ಕೊಳ್ತಿದ್ರ? ನನಗ್ ಕೊಡ್ತಾ ಇದ್ರ ಸರ್ ಅವರು. ಏನ್ ಸರ್ ಅವರು? ನಿಮ್ ಬಟ್ಟೆ ಅವ್ರ ಹತ್ರನೇ ಇದೆಯಾ ಕೆಲವೊಂದು? ಸರ್ ಗೊತ್ತಿಲ್ಲ, ನಂದು ಏನೇನೋ ಕಳ್ತನ ಆಗಿದೆ. ಅದನ್ನ ನಾನು ಮೆಸೇಜ್ ಮಾಡಿದೀನಿ. ನಂದು ಪ್ಯಾಂಟ್ಗಳು, ಟೀ ಶರ್ಟ್, ನನ್ನ ಮಗಂದು ಸ್ಲೀವ್ಲೆಸ್ ಹಿಂದೆ ಕ್ಯಾಪ್ ತರ ಬರುತ್ತೆ, ಅದು ಹಾಕೊಂಡಿದ್ದೆ. ಅದು ಮನೆಗೆ ಬರಲೇ ಇಲ್ಲ ಅದು. ಆಮೇಲೆ ಅಂಡರ್ವೇರ್ಸು, ಕರ್ಚೀಪ್ಸು, ಆಮೇಲೆ ನನ್ನೊಂದು ಹೇರ್ ಸಿರಮ್, ಒಂದು ದೊಡ್ಡ ಶಾಂಪೂ, ಇಷ್ಟು ಬಂದಿಲ್ಲ ಅಂತ ಮೆಸೇಜ್ ಮಾಡಿದೀನಿ. ಆದ್ರೆ ಯಾರು ಕದ್ದಿದ್ದಾರೆ ಗೊತ್ತಿಲ್ಲ. ಇಷ್ಟು ಜನದ ಮೇಲೆ ಸಸ್ಪೆಕ್ಟ್ ಇದೆ ಅಂತ ಮೆಸೇಜು ಮಾಡಿದೀನಿ, ಹೆಸರು ಸಮೇತ. ಯಾಕಂದ್ರೆ ಅವ್ರು ಆಚೆ ಬರೋ ಟೈಮಲ್ಲಿ ಬೇಡ ಸರ್, ಅವ್ರಿಗೆ ಅವಮಾನ ಮಾಡ್ದಂಗಾಗತ್ತೆ. ಇಬ್ಬರ ಹೆಸರು ಇಡ್ತಿದೀನಿ. ಅವ್ರಿಬ್ರೇ ನಂದು ಆಳು ಮುಳು ಚೇಪೆಕಾಯಿ ಎಲ್ಲ ಕದೀತಾ ಇದ್ರು, ಒಂಥರ ಇದ್ ಮಾಡ್ತಾ ಇದ್ರು. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಬೇಡ, ಯಾಕಂದ್ರೆ ಅವ್ರಿಗೂ ಅವಮಾನ ಮಾಡ್ದಂಗಾಗತ್ತೆ. ಆದ್ರೆ ನಂದು ಐಟಮ್ ತುಂಬಾ ಕಳ್ತನ ಆಗಿದೆ. ಒಂದು ಹೇರ್ ಸಿರಮೇ 4,000 ರೂಪಾಯಿ. ಅದು ಮೊರಾಕನ್ ಆಯಿಲ್ದು ಹೇರ್ ಸಿರಮ್ 4,000 ಚಿಲ್ಲರೆ ಅದು. ಅದು ಬಿಟ್ಟು ನಂದು ಹೊಸ ಅಂಡರ್ವೇರು ಪಾರ್ಕ್ ಅವೆನ್ಯೂದು ಎಲ್ಲ ತೊಗೊಂಡೋಗಿದ್ದೆ. ಮನೆಗೆ ಒಂದೋ ಎರಡೋ ಬಂದಿದೆ. ನಾನು ತೊಗೊಂಡೋಗಿದ್ದು 12. ಅಷ್ಟಷ್ಟು ಕಳ್ತನ ಆಗಿದೆ. ಮೆಸೇಜ್ ಮಾಡಿದೀನಿ, ನೋಡೋಣ ಯಾರು ಆಚೆ ಬರ್ಬೇಕಾದ್ರೆ ಅದು ಬಾಕ್ಸ್ ಅಲ್ಲಿ ಸಿಗುತ್ತೆ ಅಂತ. ಯಾಕಂದ್ರೆ ಎಲ್ಲ ಚೆಕ್ ಮಾಡೋದಕ್ಕೆ ಅವ್ರಿಗೆಲ್ಲ ಫೋಟೋ ಸಮೇತ ಕಳಿಸಿದ್ವಿ. ಓಕೆ ಸರ್, ಇವಾಗ ಚಂದ್ರಪ್ರಭಾ ಅವ್ರ ಬಗ್ಗೆ ಒಂದಷ್ಟು ಆಯ್ತಲ್ಲ, ಇನ್ನೇನು ದಿನಗಳು ಉರುಳ್ತಾ ಇದೆ, ಒಬ್ಬೊಬ್ಬರು ಆಚೆ ಬರ್ತಾ ಇದಾರೆ. ಹೌದು. ಸೊ ಲಾಸ್ಟ್ ಅಲ್ಲಿ ಉಳ್ಕೊಳ್ಳುವಂತ ಟಾಪ್ 5 ಕಂಟೆಸ್ಟೆಂಟ್ ಯಾರಾಗಿರ್ತಾರೆ? ರಕ್ಷಿತಾ ವಿನ್ನರ್ ಆಗಬಹುದು. ಗಿಲ್ಲಿ ಸೆಕೆಂಡ್ ಆಗ್ಬಹುದು. ಅಶ್ವಿನಿ ಗೌಡ ಅವರು ಥರ್ಡ್ ಆಗ್ಬಹುದೇನೋ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಅಶ್ವಿನಿ ಗೌಡ ಅವರು ಥರ್ಡ್ ಆಗ್ಬಹುದೇನೋ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ.